ಶ್ರೀ ಮರಿಸ್ವಾಮಿ ಅವರು ಕೂಡ ಆಗಮಿಸಿರುತ್ತಾರೆ. ಅವರಿಗೆ ಜಿಲ್ಲಾಡಳಿತದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ಒಂದು ಸಭೆಗೆ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಚಂದ್ರೂರ್ ಅವರು ಕೂಡ ಆಗಮಿಸಿರುತ್ತಾರೆ. ಅವ್ರು ನಡೆಸ್ಕೊಳ್ಬೇಕು ಅಂತೇಳಿ ಮಾನ್ಯ ಅಧ್ಯಕ್ಷರಲ್ಲಿ ಕೇಳ್ಕೊಳ್ತೇನೆ. ಮಾನ್ಯ ಜಿಲ್ಲಾಧಿಕಾರಿ ಅವರನ್ನು ಕೂಡ ಸಭೆಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೂ ಮಾನ್ಯ ಸಿಒ ಮೇಡಮ್ ರವರನ್ನು ಕೂಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಶ್ರೀ ಮೊಹಮ್ಮದ್ ದಾಸ್ಕರ್ ಮುನ್ನಾ ಸರ್ ಅವರು ಕೂಡ ಆಗಮಿಸಿರುತ್ತಾರೆ. ಅವ್ರಿಗೂ ಕೂಡ ಸಭೆ ತಿರ್ಗಾ ಒಂದು ಕೋಟಿ ಡ್ರಾ ಆಗೋದು ಅಂತ ಕೊಡ್ತಾರೆ. ಆಮೇಲೆ ನಾವು ಎಂಕ್ವೈರಿ ಮಾಡಿದ್ರೆ ಅವನು ಬೇರೆ ಯಾವುದೆಲ್ಲ ಟ್ಯಾಪ್ ಆಗಿ ರಸ್ತೆ ಮಾಡೋದು ಅಂತ ಮಾಡೋದು. ಆವತ್ತಿದ್ದಂಥ ಇಂಜಿನಿಯರು ಮೇನ್ ರೋಡ್ ನಮ್ಮ ರಾಮಸಮುದ್ರ ಇಂಜಿನಿಯರ್ ಎಡಬಲ್ ಇದ್ದರು ಇಷ್ಟು ಕೊಡ್ಬೇಕು ಮಾಡೋಕ್ಕಾಗಲ್ಲ. ನಾನು ಇದನ್ನು ಕಾನೂನು ಹೇಳ್ಬೇಕಂತಂದ್ರೆ ಇವತ್ತು ಸಭೆ ಮಾಡಬೇಕಾಗಿತ್ತು. ಲೆಕ್ಕ ಸಭೆ ಮಾಡೋಕ್ಕಾಗಲ್ಲ ಅಂತ ನಮ್ಗೆ ಗೊತ್ತು. ಯಾಕಂದ್ರೆ ಅಲ್ಲಿಂದ ಹೊರಟ್ರೆ ಸಾಯಂಕಾಲ ಆಗ್ತದೆ. ಪ್ರಿಲಿಮಿನರಿ ಆಗಿ ಸಮಸ್ಯೆ ಇರ್ಬೋದು, ನೀರಿನ ಸಮಸ್ಯೆ ಇರ್ಬೋದು, ಅವರು ನಮ್ಮ ಗಮನದಲ್ಲಿ ನಾವೇ ಹೇಗೆ ಮಾಡ್ತಾ ಇದ್ದೀವಿ ಸರ್. ಅದೇ ರೀತಿ ನಗರ ಸ್ಥಳೀಯ ಸಂಸ್ಥೆಗೆ ಬಂದರೆ ಸರ್ ನಮ್ಮಲ್ಲಿ ಇರೋ 5 ಈಗ ನಮ್ಮ ಖಾಸಗಿ ಕುಡಿಯ ನೀರು ನಮ್ಗೆ ಯಾಕಂದ್ರೆ ನಿನ್ನೆ ನಮ್ಮದು ಓದ್ತಾದ್ಮೇಲೆ ಮನೆ ಮುಖ್ಯಮಂತ್ರಿ ಕ್ಯಾಬಿನೆಟ್ ಏನಕ್ಕರು ಅದನ್ನೇ ಹೇಳಿದ್ರು, ನೀವು ನಾನು ಘೋಷಣೆ ಮಾಡ್ತೀನಿ ಉಸ್ತುವಾರಿಗಳನ್ನ ನೀವು ನಾಳೆಯಿಂದ ಹೋಗಿ 3-4 ದಿವಸಗಳ ಮಟ್ಟಿಗೆ ನಿಮ್ಮ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲವನ್ನು ಸುತ್ತಿ ತಾಲೂಕುಗಳನ್ನ ಅಲ್ಲಿನ ಸಮಸ್ಯೆಗಳ ಬಗ್ಗೆ ಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ಸಭೆಯನ್ನು ಮಾಡಿ ನಮಗೆ ಅದನ್ನು ಮುಟ್ಟಿಸ್ಬೇಕು ಅಂತ ಹೇಳಿದ್ರು. ಆ ನಿಟ್ಟಿನಲ್ಲಿ ನೀವೆಲ್ಲ ನಮಗೆ ಬಹಳ ಕುಡಿಯ ನೀರು, ಪಶುಸಂಗೋಪನಾ ಇಲಾಖೆ, ಮೇವಿನ ಬಗ್ಗೆ, ಮತ್ತು ಡ್ರಾಟ್ ಏನು ಯಾವ ರೀತಿ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಈ ಇಲಾಖೆಗಳು ಭಾಳ ಮುಖ್ಯವಾಗಿ ನೀವು ನಿಮ್ಮ ಎಲ್ಲ ಮಾಹಿತಿಗಳನ್ನ ತರಬೇಕು ಅಂತ ತಿಳ್ಕೋಬೇಕು. ನಾವು ಬರ್ತೀವಿ, ನಾನು ಆಯಾ ಕ್ಷೇತ್ರ ಶಾಸಕರು, ಜಿಲ್ಲಾಧಿಕಾರಿ, CO ಎಲ್ಲ ಒಳಗೂಡಿ ಎಲ್ಲ ಇಲಾಖೆಗಳು ಬಂದು ಹೋಗಿ ನಾವು ಪರಿಶೀಲನೆ ಮಾಡೋದಿಲ್ಲ. ಅಲ್ಲಿರ್ತಕ್ಕಂಥ ಹವಾಮಾನಗಳ ಇರ್ತಕ್ಕಂಥ ಸ್ಥಿತಿಗತಿಗಳ ಬಗ್ಗೆ ನೀವು ನಮ್ಗೆ ತಿಳಿಸಬೇಕು. ಮತ್ತು ಅದೇ ನೀವು ಸಭೆಯಲ್ಲೂ ಭಾಗವಹಿಸಬೇಕು. ಇನ್ನು ಇದು ಇಷ್ಟೇ ಅಲ್ಲ, ಮುಂದೆ ಯಾವತ್ತೇನು ನಡೆದ್ರು ಇವತ್ತು ಕೆಲವು ವ್ಯತ್ಯಾಸಗಳಾಗವೆ. ನಾನು ಜಿಲ್ಲಾಧಿಕಾರಿ ಅವ್ರ ಜೊತೆ ಮಾತಾಡ್ತೀನಿ. ಇಲ್ಲೆಲ್ಲ ಓಪನ್ ಆಗಿ ಮಾತಾಡೋದು ವಿಷಯಗಳಲ್ಲ. ಆಗ ನಡ್ಕೋಬಾರ್ದು. ಏನು ಫಾರ್ಮಾಲಿಟೀಸ್ ಇದೆ ಅದರಂತ ನಡ್ಕೋಬೇಕು. ಏನು ಶಿಷ್ಟಾಚಾರಗಳಿದೆ ಅದನ್ನು ಕ್ರಮಬದ್ಧವಾಗಿ ನಿರ್ವಹಿಸಬೇಕು. ಅದಿರ್ತಕ್ಕಂಥ ವಿಷಯ ಯಾರಿಗೆ, ನಾನಲ್ಲ, ಯಾರೇ ಆಗಿರಲಿ, ಇನ್ಯಾರೇ ಬರಲಿ, ಅದು ಇರ್ತಕ್ಕಂಥ ಸರ್ಕಾರ ಮಾಡಿರ್ತಕ್ಕಂಥ ನಿಯಮಾವಳಿಗಳು ಅವನ್ನ ತಪ್ಪಿ ಯಾರೇ ನಡೆದ್ರು ಅದಕ್ಕೆ ಶಿಕ್ಷೆ ಆಗ್ತದೆ. ನಿಮ್ಗೆ ಗೊತ್ತಿಲ್ಲ, ಪ್ರೋಟೋಕಾಲ್ನಲ್ಲಿ ಒಂದು ಚೂರು ವ್ಯತ್ಯಾಸ ಆಗಿಬಿಟ್ಟು ನಾವು ಪ್ರೋಟೋಕಾಲ್ ಹಾಕಿದ್ರೆ ಇಮ್ಮಿಡಿಯೇಟಾಗಿ ಸಸ್ಪೆಂಡ್ ಆಗ್ತದೆ. ನಾನು ಮಾಡ್ದಾಗೂ 2-3 ಜನ ಬಿಟ್ಬಿಟ್ಟಿದ್ದೀನಿ. ನಾನು ನಮ್ಮ ಗಣೇಶ ಗೊತ್ತಿರಲಿದೆ. ಹಾಗಾಗಿ ನೀವು ಈ ರೀತಿ ನಾನು ಭಾಳ ಮುಖ್ಯವಾಗಿ ಒಂದು ಕುಡಿಯ ನೀರು, 2ನೇದು ಮೇವು. ಈಗ ನಾವು ಗೋಶಾಲೆಗಳನ್ನ ತೆಗಿಬೇಕಾಗ್ತದೆ ನಾನು ಅಂದ್ಕೊಂಡಿದ್ದೀನಿ. ನಮ್ಮಲ್ಲಿದ್ದರು ಹನೂರು ಭಾಗದಲ್ಲಿ ಗೋಶಾಲೆಗಳಿಗೆ ತೆಗಿಬೇಕಾಗಿತ್ತು. ಏನು ಇನ್ನೂ ತೆರೆದಿಲ್ಲ, ತೆರಿಬೇಕಾದ್ರೆ ಗೋಶಾಲೆಗಳಿಗೆ ಏನಾದ್ರು ಮಳೆ ಬೀಳದೆ ಹೋದರೆ 100ಕ್ಕೆ 100 ನಾವು ಗೋಶಾಲೆಗಳನ್ನ ತೆರಿಬೇಕಾಗ್ತದೆ. ಮತ್ತು ಕುಡಿಯ ನೀರಿನಲ್ಲಿ ಇದೇ ರೀತಿ ಮುಂದುವರೆದ್ರೆ ಈಗ ನಾವು ತಿಳ್ಕೊಂಡಿದ್ದೀವಿ ಕಾವೇರಿ ನೀರು ಬಂದ್ಬಿಡುತ್ತೆ, ಸಮರ್ಪಕವಾಗಿ ಬಹುಗ್ರಾಮ ಕುಡಿಯ ನೀರು ಸಾಕಾಗ್ತದೆ. ಅದು ಸಾಕಾಗ್ತಾ ಇಲ್ಲ. ಇನ್ನೇನು ಕಡೆ ಬೋರ್ಗಳೇ ಬೇಕಾದಷ್ಟು ಕೆಲಸವನ್ನು ಮಾಡ್ತಾ ಇದ್ದಾವೆ. ಬೋರ್ ಇಲ್ಲ, ನಾವು ಬೋರ್ನ ಮುಖಾಂತರ ನಾವು ನೀರನ್ನ ಕೊಡದೇ ಹೋದರೆ ಬಹುಗ್ರಾಮದಲ್ಲಿ ಸಮರ್ಪಕವಾಗಿ ನೀರನ್ನ ಕೊಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಬಹುಶಃ ಏನು ಈ ಪೈಪ್ಲೈನ್ ಎಲ್ಲ ಮಾಡಿದ್ರೆ ಈಗ ಇವೆಲ್ಲವೂ ಅವೈಜ್ಞಾನಿಕ ಆಗುತ್ತಿದ್ದವು. ಯಾವ ಗ್ರಾಮದಲ್ಲೂ ತಗೊಂಡ್ರು ಸಮರ್ಪಕವಾಗಿ ಮಾಡಿಲ್ಲ, ಕೆಲಸಗಳು ನಡೆದಿಲ್ಲ ಅನ್ನೋ ಮಾತು ಕೇಳಬೇಕು. ನಮ್ಮಲ್ಲೂ ಇದೆ. ನಾನು ಒಂದೆಲ್ಲ ಒಂದು ದಿವಸ ಬಂಧನ ಮಾಡ್ತಿದ್ದೆ. ಈಗ ನನಗೆ ಅವಕಾಶ ಸಿಕ್ಕಿರೋದ್ರಿಂದ ನಾವು ಅವ್ರ ಜೊತೆಯಲ್ಲಿ ಆಯಾ ಗ್ರಾಮಗಳಲ್ಲಿ ಎಷ್ಟರ ಮಟ್ಟಿಗೆ ಈ ಬಹುಗ್ರಾಮಗಳಿಂದ ಪೈಪ್ಲೈನ್ಗಳು ಇತ್ತೀಚೆಗೆ ಏನು ಕೇಂದ್ರ ಸರ್ಕಾರದ ಪೈಪ್ಲೈನ್ಗಳ ಬಗ್ಗೆ ಯಾವ ರೀತಿ ಆಗಿದ್ದಾವೆ, ಅದನ್ನು ಯಾವ ರೀತಿ ಮುಚ್ಚಿದ್ದಾರೆ, ಇವೆಲ್ಲವನ್ನು ನಾವು ತಿಳ್ಕೊಬೇಕಾಗ್ತದೆ. ಅದ್ರ ಬಗ್ಗೆ ಯಾಕೆ ಅಧಿಕಾರಿಗಳು ಏನಾದರೂ ಹೆಚ್ಚು ಡಬಲ್ ಇಗಳು ಏನು ಕೆಲಸವನ್ನು ನಿರ್ವಹಿಸಿದ್ದಾರೆ ಅದನ್ನು ಪೂರ್ಣ ಮಾಹಿತಿಗಳನ್ನ ನಮ್ಗೆ ಹೇಳ್ಬೇಕಾಯ್ತು. ಯಾಕಂದರೆ ನೀವು ಪಂಚಾಯತ್ ಎಲ್ಲ ಕೆಲಸ ಆಗೋಗ್ಬಿಟ್ಟದೆ ಅಂತ ನೀವು ಕೊಟ್ಬಿಟ್ಟಿದ್ರೆ ಅಲ್ಲಿ ಕೆಲಸನೇ ಆಗದೆ ಹೋದ್ರೆ ಈಗ ಒಣಗಾರ ಯಾರು ಗುತ್ತಿಗೆದಾರ ಸಂಬಳ ತಗೊಂಡು ಹೊರಟೋಗಿ ಪೇಮೆಂಟ್ ತಗೊಂಡು ಹೊರಟೋಗಿರ್ತಾನೆ. ನಾವು ನೀವು ಮತ್ತೆ ಒಂದು ಇಟ್ಕೊಂಬತ್ತೀರಿ. ನಮ್ಮಲ್ಲಿ ಹಂಗೆ ಆಯಿತು. ನಮ್ಮಲ್ಲಿ
2.5 ಕೋಟಿನ ನಾನು ಒಂದು ಅನುದಾನ ಬಿಡುಗಡೆ ಮಾಡಿ